ಕೊಡಗು, ಹಾಸನ, ಚಿಕ್ಕಮಗಳೂರು ಈ ಭಾಗದಲ್ಲಿ ಕಾಡಾನೆಗಳ ಹಾವಳಿಯನ್ನ ನೋಡ್ತಾನೆ ಇದೀವಿ. ಸಾವು ನೋವು ಸಂಭವಿಸ್ತಾನೆ ಇದೆ, ಬೆಳೆ ನಷ್ಟ ಆಗ್ತಾನೆ ಇದೆ. ಆದ್ರೂ ಸರ್ಕಾರಕ್ಕೆ ಎಷ್ಟೇ ಮನವಿ ಮಾಡಿಕೊಂಡ್ರು ಕೂಡ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅನ್ನುವಂತ ಆಕ್ರೋಶದ ಕಟ್ಟೆ ಕೂಡ ಅವಾಗ ಹೊಡಿತಾನೆ ಇದೆ. ಚಿಕ್ಕಮಗಳೂರಿನಲ್ಲಿ ನಿಲ್ತಾ ಇಲ್ಲ ಕಾಡಾನೆ ದಾಳಿ. ಒಂದೇ ವಾರದಲ್ಲಿ ಕಾಡಾನೆ ದಾಳಿಗೆ 2 ಕಾರ್ಮಿಕರು ಬಲಿಯಾಗಿದ್ದಾರೆ. ನಿನ್ನೆ ಮಹಿಳೆಯನ್ನ ಕೊಂದು ಹಾಕಿತ್ತು ಕಾಡಾನೆ, ತುಳಿದು ಹಾಕಿತ್ತು. ಕಾಡಾನೆ ದಾಳಿಯನ್ನ ಖಂಡಿಸಿ ನಿನ್ನೆ ಪ್ರತಿಭಟನೆ ಕೂಡ ಜೋರಾಯಿತು. ಕಾಡಾನೆಯಿಂದ ಕಾರ್ಮಿಕ ಮಹಿಳೆ ಸಾವನ್ನಪ್ಪಿದ್ದ ಹಾಗೆ ಅದನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಯಿತು. ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿ ಬಂಧನ ಕೂಡ ಆಯಿತು. ಲಾಠಿ ಚಾರ್ಜ್ ಅನ್ನ ಮಾಡಲಾಯಿತು. ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಸೇರ್ಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸಿದಂತ ಹಿನ್ನೆಲೆಯಲ್ಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಲಾಯಿತು. ಬಂಧನಕ್ಕೆ ಖಂಡನೆಯನ್ನ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಇಂದು ಚಿಕ್ಕಮಗಳೂರು ಜಿಲ್ಲೆಯ 3 ತಾಲೂಕುಗಳಲ್ಲಿ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಕಾಡಾನೆ ದಾಳಿ ಅಲ್ಲ, ಹಾವಳಿ ಅಲ್ಲ. ಚಿಕ್ಕಮಗಳೂರಿನ ಕಡೂರು, ಬೀರೂರು, ತರೀಕೆರೆ, ಚಿಕ್ಕಮಗಳೂರು ತಾಲೂಕಿನ ಅರ್ಧ ಭಾಗ ಅಲ್ಲೆಲ್ಲ ಇಲ್ಲ. ಆದರೆ ಎನ್ನಾರ್ಪುರ, ಶೃಂಗೇರಿ, ಕೊಪ್ಪ, ಚಿಕ್ಕಮಗಳೂರಿನ ತಾಲೂಕಿನ ಅರ್ಧ ಭಾಗದಲ್ಲಿ ಕಾಡಾನೆ ದಾಳಿ ಇರುವಂಥದ್ದು ಅಲ್ಲಿ ನಿರಂತರವಾಗಿ ನಡೀತಾನೆ ಇದೆ. ಎನ್ನಾರ್ಪುರ, ಕೊಪ್ಪ, ಶೃಂಗೇರಿ ತಾಲೂಕು ಬಂದ್ಗೆ ಇವತ್ತು ಕರೆಯನ್ನ ಕೊಡಲಾಗಿದೆ. ಸ್ವಯಂ ಪ್ರೇರಿತ ಬಂದ್ಗೆ ಕರೆಯನ್ನ ಕೊಟ್ಟಿರುವಂಥದ್ದು ಸಂಘಟನೆಗಳು, ಮಲೆನಾಡು ನಾಗರಿಕ ರಕ್ಷಣಾ ವೇದಿಕೆ ಹಾಗೂ ರೈತ ಸಂಘಟನೆಗಳಿಂದ ಕರೆಯನ್ನ ಕೊಡಲಾಗಿದೆ. ಬಂದ್ಗೆ ಬಿಜೆಪಿ ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಬಿಜೆಪಿ ಕೂಡ ಸಹಜವಾಗಿ ಬೇಳೆ ಬೇಯಿಸ್ಕೊಳ್ಬೇಕಲ್ಲ ಈ ಟೈಮ್ನಲ್ಲಿ, ಸೊ ಹೀಗಾಗಿ ಅವರು ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ. ಇನ್ನು ನಿನ್ನೆ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬಾಳೆಹೊನ್ನೂರು ಠಾಣೆಯಲ್ಲಿ 2 ಪ್ರತ್ಯೇಕ FIR ದಾಖಲಾಗಿದೆ. ಪ್ರತಿಭಟನೆ ನಡೆಸಿದ 29ಕ್ಕೂ ಅಧಿಕ ಜನರ ಮೇಲೆ FIR ಅನ್ನ ದಾಖಲು ಮಾಡಲಾಗಿದೆ. ಇನ್ನು ಕಾಡಾನೆ ದಾಳಿಯನ್ನ ಖಂಡಿಸಿ ನಿನ್ನೆ ಪ್ರತಿಭಟನೆಯನ್ನ ಮಾಡಲಾಯಿತು. ಈ ಹಿನ್ನೆಲೆಯಲ್ಲಿ ಬಾಳೆಹೊನ್ನೂರು ಠಾಣೆಯಲ್ಲಿ 2 ಪ್ರತ್ಯೇಕ FIR ಅನ್ನ ದಾಖಲು ಮಾಡಲಾಗಿದೆ. ಬಾಳೆಹೊನ್ನೂರು ಠಾಣೆಯಲ್ಲಿ 2 ಪ್ರತ್ಯೇಕ FIR ದಾಖಲಾಗಿದೆ. ಪ್ರತಿಭಟನೆ ನಡೆಸಿದ 29ಕ್ಕೂ ಅಧಿಕ ಜನರ ಮೇಲೆ FIR ಆಗಿದೆ. ಪ್ರತಿಭಟನೆ ಮಾಡಿದ್ರಲ್ಲ ಅದರಲ್ಲಿದ್ದಂಥ ಪ್ರಮುಖ 29 ಜನರ ಮೇಲೆ FIR. ಪ್ರತಿಭಟನೆ ನಡೆಸಿದವರ ವಿರುದ್ಧ ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿದೆ. 10ಕ್ಕೂ ಅಧಿಕ ಪೊಲೀಸರಿಗೆ ಗಾಯ ಅಂತಲೂ ಕೂಡ FIR ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಕಲ್ಲು ತೂರಾಟದಿಂದ ಪೊಲೀಸ್ ಸಿಬ್ಬಂದಿಗೆ ಗಾಯ ಆಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ FIR ದಾಖಲಾಗಿದೆ. DAR ವಾಹನ ಪಲ್ಟಿ ಮಾಡಲಿಕ್ಕೆ ಯತ್ನದ ಆರೋಪ. ಸೊ ಹೀಗಾಗಿ BNS ಆಕ್ಟ್ 353 ಕಲಂ ಬಿ, 195, 57, 132, 126 ಕಲಂ 2, 191 ಕಲಂ 2, 190 ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಟೋಟಲಿ 2 FIR ಆಗಿದೆ. ಇನ್ನು ನಾವು ಕಲ್ಲು ತೂರಾಟ ಮಾಡಿಲ್ಲ, ನಮ್ಮ ಮೇಲೆ ಸುಳ್ಳು ಕೇಸನ್ನ ದಾಖಲು ಮಾಡಿದ್ದಾರೆ ಅಂತ ನಾಗರಿಕ ರೈತ ಹಿತರಕ್ಷಣಾ ಸಮಿತಿ ಹೋರಾಟಗಾರ ಚಂದ್ರಶೇಖರ್ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ನಾವು ಕಲ್ಲೇ ತೂರಿಲ್ಲ, ಸುಮ್ಮನೆ ಇವರು FIR ಅನ್ನ ದಾಖಲು ಮಾಡಿದ್ದಾರೆ, ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆಕ್ರೋಶಕ್ಕೆ ಕಾರಣ ಆಗಿದೆ. ಸೊ ಹೀಗಾಗಿ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ಯೋಗೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗಿ, ಇವತ್ತು ಕೊಪ್ಪ, ಶೃಂಗೇರಿ, ಎನ್ನಾರ್ಪುರ ಬಂದ್ಗೆ ಕರೆಯನ್ನ ಕೊಡಲಾಗಿರುವಂಥದ್ದು. ಯಾವ ರೀತಿಯಾಗಿ ಈಗ ಬಂದ್ಗೆ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ, ಹೇಗೆ ಹೋರಾಟ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ, ಕಟ್ಟೆಚ್ಚರವನ್ನ ಪೊಲೀಸ್ ಇಲಾಖೆಯಿಂದ ವಹಿಸಲಾಗಿದೆ? ನಿನ್ನೆ ಕಾಡಾನೆ ಮಹಿಳೆಯನ್ನ ಬಲಿ ಪಡೆದ ಪ್ರಕರಣವನ್ನ ಖಂಡಿಸಿ ಕಡಬಗೆರೆ ಪಟ್ಟಣದಲ್ಲಿ ರಸ್ತೆ ಮಧ್ಯದಲ್ಲೇ ಮೃತ ಮಹಿಳೆಯ ಶವವನ್ನ ಇಟ್ಟು ಶೃಂಗೇರಿ ಚಿಕ್ಕಮಗಳೂರು ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡಿದ್ರು. ಮಧ್ಯಾಹ್ನದವರೆಗೂ ಕೂಡ ಶಾಂತ ರೀತಿಯಲ್ಲಿ ಸಾಗಿದ್ದಂತಹ ಪ್ರತಿಭಟನೆ ಜಿಲ್ಲಾಧಿಕಾರಿಗಳು ಮತ್ತು SP ಸ್ಥಳಕ್ಕೆ ಸಂಜೆ ಆದ್ರೂ ಬರಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ರೈತರ ಆಕ್ರೋಶ ಹೆಚ್ಚಾಗಿತ್ತು. ಈ ಹಿನ್ನೆಲೆಯಲ್ಲಿ ಏನಂತಂದ್ರೆ ರೈತರ ಆಕ್ರೋಶ ಹೆಚ್ಚಾದ ಬೆನ್ನಲೆಯಲ್ಲಿ ಆ ಒಂದು ಸಂದರ್ಭದಲ್ಲಿ ಮೃತ ಮಹಿಳೆಯ ಕುಟುಂಬಸ್ಥರಿಗೆ ಮೃತ ಮಹಿಳೆಯ ಶವವನ್ನ ಕೊಟ್ಟು ಕಳಿಸ್ಲಿಕ್ಕೆ ಜಿಲ್ಲಾಡಳಿತ ಮುಂದಾಗಿತ್ತು. ಆ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ವಿರೋಧವನ್ನ ವ್ಯಕ್ತಪಡಿಸಿದ ಬೆನ್ನಲ್ಲೇ ಆ ಒಂದು ರೈತರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಲಾಗಿತ್ತು. ಅದರಿಂದಾಗಿ ಆಕ್ರೋಶಗೊಂಡಂತಹ ರೈತ ಸಂಘಟನೆಗಳಿರ್ಬೋದು, ಮಲೆನಾಡು ರೈತ ಮತ್ತು ನಾಗರಿಕ ಹಿತರಕ್ಷಣಾ ಸಮಿತಿ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಪ್ರತಿಭಟನೆಗೆ ರೈತ ಸಂಘಟನೆಗಳು ಹಾಗೂ ರೈತರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಬಿಜೆಪಿ JDS ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಎನ್ನಾರ್ಪುರ, ಶೃಂಗೇರಿ, ಕೊಪ್ಪ ಹಾಗೂ ಚಿಕ್ಕಮಗಳೂರು ತಾಲೂಕಿನ ಖಾಂಡ್ಯ ಹೋಬಳಿಯ ಆದ್ಯಂತ ಬಂದ್ಗೆ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ನಿನ್ನೆ ನಡೆದಂತಹ ಪ್ರತಿಭಟನೆಯಲ್ಲಿ ಸುಮಾರು 29ಕ್ಕೂ ಹೆಚ್ಚು ಜನರ ಮೇಲೆ ಯೋಗೇಶ್
ಮಾತನಾಡಿಸಿ. ನಮ್ಮ ಜೊತೆ ಚಂದ್ರಶೇಖರ್ ಅವರು, ಸಂಚಾಲಕ, ಮಲೆನಾಡು ನಾಗರಿಕ ರೈತ ಹಿತ ರಕ್ಷಣಾ ಸಮಿತಿ. ನಮಸ್ಕಾರ ಚಂದ್ರಶೇಖರ್ ಅವರೇ. ಇವತ್ತು ಯಾವ ರೀತಿಯ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಮತ್ತೆ ಈ ಆನೆ ದಾಳಿಯನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ, ಸರ್ಕಾರಕ್ಕೆ ಆಗ್ರಹಿಸುವಂತ ನಿಟ್ಟಿನಲ್ಲಿ ಬಂದ್ಗೆ ಕರೆಯನ್ನ ಕೂಡ ಕೊಟ್ಟಿದ್ದೀರಾ, ಹೇಗೆ ನಡೀತಾ ಇದೆ? ಸರ್, ನಾವು ನಿನ್ನೆ ಮೌನವಾಗಿ ಪ್ರತಿಭಟನೆ ಮಾಡ್ತೇವೆ. ಮಲೆನಾಡು ಜನ ತಾಳ್ಮೆ ಜನ, ಭಾರಿ ತಾಳ್ಮೆ. ನಾವು ಸಂಜೆವರೆಗೂ ನಾವು ಹೋರಾಟ ಮಾಡಿದ್ವಿ. ಆದ್ರೆ ಡಿಸಿಯವರು ಲೇಟಾಗಿ ಬಂದ್ರು ನಾವು ತಾಳ್ಮೆಯಿಂದ ಪ್ರತಿಭಟನೆ ಮಾಡ್ತಿದ್ವಿ. ಇದು ಏನಾಗಿದೆ ಅಂದ್ರೆ, ಡಿಸಿಯವರು ನಮ್ಮ ಡಿಮ್ಯಾಂಡಿಗೆ ಒಪ್ಪಿಲ್ಲ. ನಾವೇನು ಲಕ್ಷಗಟ್ಟಲೆ ಕೇಳಿಲ್ಲ, ಬಟ್ ನಾವು ಕೇಳುವಂತ ರೀತಿಯಲ್ಲಿ ಕೇಳಿದ್ವಿ. ಅದಕ್ಕೆ ಅವ್ರಿಗೆ ಸಮರ್ಪಕ ಉತ್ತರ ಬಂದಿಲ್ಲ. ಇವರು ಎಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಿ ಮೌನವಾಗಿ ಆಚರಿಸ್ತಿದ್ದ ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕಲು ಪಾಪ ಎಲ್ಲ ರೈತರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ತೀನಿ ನಾನು. ಲಾಠಿ ಚಾರ್ಜ್ ಅನ್ನೋಕ್ಕಿಂತ ಹಲ್ಲೆ ಮಾಡಿದ್ದಾರೆ ಬೇಕಂತ ಹೇಳಿ. ಹಲ್ಲೆ ಮಾಡಿ ತುಂಬಾ ಜನ ಗಾಯಗಳಾಗಿದೆ. ಕೆಲವು ಮನೇಲಿ ಇದ್ದಾರೆ, ಕೆಲವು ಹಾಸ್ಪಿಟಲ್ ಸೇರ್ತೀವಿ. ಅದು ಒಬ್ಬ ಶಾಸಕ ಇದ್ದೇ ಹಲ್ಲೆ ಆಗಿದೆ. ಶಾಸಕರು ನಮ್ಮ ಅದೇ ಸ್ಪಾಟ್ ಅಲ್ಲಿ ಇದ್ದು ಹಲ್ಲೆ ಮಾಡಿದ್ದಾರೆ. ಇದು ಯಾವ ರೀತಿ ಕಾನೂನು ಅಂತ ಗೊತ್ತಾಗ್ತಿಲ್ಲ. ನಮ್ಮ ಜನಪ್ರತಿನಿಧಿಗಳು ಇಲ್ಲೇ ಇದ್ದು ಹಲ್ಲೆ ಮಾಡಿದ್ದಾರೆ. ಬೇಡಿಕೆಗಳೆಲ್ಲ ಏನು? ಈಗ ಹಲ್ಲೆ ಮಾಡಿದಂತ ಕಾರಣಕ್ಕೋಸ್ಕರ ಬಂದ್ಗೆ ಕರೆಯನ್ನ ಕೊಡ್ಲಾಗಿದೆ, ಅಥವಾ ಆನೆ ದಾಳಿಯನ್ನ ಕೂಡ ತಪ್ಪಿಸ್ಬೇಕು, ಪರಿಹಾರ ಜಾಸ್ತಿ ಮಾಡಬೇಕು ಅನ್ನುವಂಥದ್ದ? ಅದು ಎರಡಕ್ಕೂ ಸರ್. ನಿನ್ನೆ ಮಾಡಿದಂತ ದೌರ್ಜನ್ಯ ವಿರುದ್ಧ ಮತ್ತೆ ನಾವು ನಮ್ಮ ಬೇಡಿಕೆ ಇದೆ, ಕಾರಿಡಾರ್ ಇರ್ಬೋದು, ನಮ್ಮ ಆನೆ ದಾಳಿ ಇರ್ಬೋದು, ಕಸ್ತೂರಿ ಇರ್ಬೋದು, ಅದೆಲ್ಲ ಈಡೇರಿಸಬೇಕಂತ ನಮ್ಮ ಒಂದು ಹೋರಾಟ ಇದು. ಈಗ ಪರಿಹಾರ ಪ್ರಕಾರ ನೋಡಿದಾದ್ರೆ ಅದಕ್ಕೇನು ಒಂದು 15 ಲಕ್ಷ ಏನೋ ಇದೆ ಅಂತ ಕಾಣಿಸುತ್ತಲ್ವಾ? ಅಂದ್ರೆ ಅದನ್ನ ಕೊಡಲ್ಲ ಅಂತನ, ಅಥವಾ ನೀವು ಆ ಪರಿಹಾರ ಮೊತ್ತವನ್ನ ಜಾಸ್ತಿ ಮಾಡಬೇಕು ಅಂತನ? ಜಾಸ್ತಿ ಮಾಡ್ಬೇಕಂತ ಡಿಮ್ಯಾಂಡ್ ಇಟ್ಟಿದೆ, ಅಷ್ಟು ಬಿಟ್ಟರೆ ಮತ್ತೆ ಇನ್ನೇನು ನಮ್ಮ ಬೇಡಿಕೆ ಇರಲಿಲ್ಲ. ನಮ್ಮ ಬೇಡಿಕೆ ಅಂದ್ರೆ ಅವ್ರಿಗೆ ಪರಿಹಾರ ಮೊತ್ತ ಜಾಸ್ತಿ. ಹೋದ ಸಲ ಮೊನ್ನೆ 1 ವಾರದಿಂದ ಮೊದಲು ಒಬ್ಳು ಬೆಟ್ಟಾಯ್ತು, ₹1 ಕೊಟ್ಟಿಲ್ಲ ಸರ್ಕಾರದಿಂದ, ₹1 ಕೊಟ್ಟಿಲ್ಲ. ಅದರ ಮಾಹಿತಿ ನಮಗೆ ಬಂದಿಲ್ಲ. ಅದು ಯಾಕಂದ್ರೆ ಅದು ಹೊರಗಡೆ ಸೈಡ್ ಕಾರ್ಮಿಕರು, ಅವರು ನಮ್ಮ ಬೆಳಗಾವಿ ಸೈಡ್ ಕಾರ್ಮಿಕರು, ಅವರಿಗೊಂದು ಪರಿಹಾರನೂ ಕೊಟ್ಟಿಲ್ಲ ಸರ್. ಆ ವಿಚಾರ ಇಟ್ಕೊಂಡೇ ನಾವು ಹೋರಾಟ ಮಾಡಿಲ್ಲ. ಸರ್ಕಾರ ಅಂದ ತಕ್ಷಣ ತತ್ಕ್ಷಣಕ್ಕೆ ಪರಿಹಾರ ಆ ಕ್ಷಣಕ್ಕೆ ಕೊಡೋದಿಲ್ಲ, ಹೌದು. ಆದ್ರೆ ಕೊಡೋದೇ ಇಲ್ಲ ಅನ್ಬಿಟ್ಟು ಹೇಳಿದಾರ, ಹೇಗೆ? ಕೊಡೋದಿಲ್ಲ ಅಂತ ಹೇಳಿದಿಲ್ಲ, ಬಟ್ ನಮ್ಮ ಒಂದು ಡಿಮ್ಯಾಂಡ್ ಇತ್ತು, ಅದನ್ನ ಅವರು ಈಡೇರಿಸಬೇಕು. ಒಂದು ಅದೇ ಪದೇ ಸಾಯ್ತಿದಾರಲ್ಲ, ಈಗ 13 ಜನ ಸತ್ತಿದ್ದಾರೆ ಇಲ್ಲಿವರೆಗೆ. ಹೌದು. ಅದಕ್ಕೇನು ರಿಸಲ್ಟು? ಅದಕ್ಕೆ ಪರಿಹಾರ ಕೊಡ್ಲಿಲ್ಲ, ಎಲ್ಲರೂ ಪರಿಹಾರ ಇಲ್ಲ. ಸುಮ್ಮನೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ ಬಾಯಿ ಮಾತಲ್ಲಿ ಹೇಳಿಕೆ ಕೊಡ್ತಾರೆ ಬಿಟ್ರೆ ಇಲ್ಲವರೆಗೆ ನಮ್ಗೆ ಯಾವುದೇ ಪರಿಹಾರ ಕಂಡುಕೊಂಡಿಲ್ಲ ಅದಕ್ಕೆ. ಓಕೆ, ಈಗ ಸಾವನ್ನಪ್ಪದಂತವ್ರಿಗೆ ಬರೀ ಪರಿಹಾರ ಕೊಟ್ಬಿಟ್ರೆ ಹಿಂಗೆ ಆಗ್ತಾನೆ ಹೋಗ್ತಾ ಇರ್ತವೆ ದಾಳಿಗಳು. ಬಟ್ ಆಲ್ಟರ್ನೇಟಿವ್ ಆಗಿ ಅದಕ್ಕೆ ಬೇರೆ ಏನಾದ್ರು ವ್ಯವಸ್ಥೆ ಅನ್ನುವಂಥದ್ದು ಆಗ್ಬೇಕಲ್ಲ, ಅದಕ್ಕೆ ಏನಾದ್ರು ಪ್ಲಾನ್ ಮಾಡಿದಾರಾ? ಅದ್ರ ಬಗ್ಗೆ ಏನಾದ್ರು ಚರ್ಚೆ ಮಾಡಿದೀರಾ? ಇಲ್ಲ, ಅವ್ರು ಬಾಯಲ್ಲಿ ಹೇಳ್ತಾರೆ ಅಷ್ಟೇ ಬಿಟ್ಟು ಇಲ್ಲವ್ರಿಗೆ ಮಾಡಿ. ನಮ್ಮ ಹತ್ರ ಅದು ಏನೋ ಬ್ಯಾರಿಕೇಡ್ ಮಾಡ್ತೀವಿ, ಚರಂಡಿ ಹೊಡಿತೀವಿ, ಅದು ಮಾಡ್ತೀವಿ, ಕರೆಂಟಿನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲವ್ರಿಗೆ ಏನು ಮಾಡಿಲ್ಲ, ಏನು ಆಗಿಲ್ಲ ಇದುವರೆಗೂ, ಆಗಿಲ್ಲ. ಅದಕ್ಕೋಸ್ಕರ ನಮ್ದು ಹೋರಾಟ ಬಿಟ್ರೆ ಆನೆ ದಾಳಿಯನ್ನು ತಪ್ಪಿಸಿ, ನಾವು ಆನೆಯನ್ನು ಓಡಿಸಿ ಅಂತ ಹೇಳ್ತಿಲ್ಲ, ಆನೆ ದಾಳಿಯನ್ನು ತಪ್ಪಿಸಿ ಅಂತ ನಮ್ಮ ಹೋರಾಟ. ಅದೇ ನಿನ್ನೆ ನಡೆದಂತ ಮೌನ ಹೋರಾಟವನ್ನ ಹತ್ತಿಕ್ಕಲು ಬೇಕಂತಲೇ ಇದು ಮಾಡಿದಂತ ಅವ್ರದ್ದು ಒಂದು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ, ಯಾರು ಪೊಲೀಸರು. ಏನ್ ಇಂಟೆನ್ಷನ್ ಇದ್ದಿದ್ದ ಇಂಟೆನ್ಷನ್ ಏನು? ಸೈಲೆಂಟ್ ಆಗಿದ್ದಂತ ಪ್ರತಿಭಟನೆಯನ್ನ ಲಾಠಿ ಚಾರ್ಜ್ ವರೆಗೂ ತಿರುಗಿಸೋದಕ್ಕೆ? ಹೌದು, ಅದು ಅವರೇ ಕಾರಣ. ಯಾರು ಪೊಲೀಸರು, ಅವರು ರಸ್ತೆ ತಡೆ ಮಾಡಿದ್ವಲ್ಲ, ಅದಕ್ಕೆ ಅವರು ಇದು ಮಾಡಿದ್ದಾರೆ. ಡಿಸಿ ಅವರು ಬಂದ ಮೇಲೆ ತೀರ್ಮಾನ ಆಗಿದ್ದು. ಅದು ಯಾವ ರೀತಿ ನಮ್ಮ ಮೇಲೆ ಮೌನವಾಗಿದ್ದು, ನಾವೇನು ಹಲ್ಲೆ ಮಾಡಿದ್ರು ಒಂದು ಲೆಕ್ಕ ಬೇರೆ. ನಾವೇನು ಕಲ್ಲು ತೂರಾಟ ಹಲ್ಲೆ ಮಾಡಿದ್ರೆ ನಮ್ಮ ಮೇಲೆ ಒಂದು ಹಲ್ಲೆ, ಇದು ಲಾಠಿ ಚಾರ್ಜ್ ಮಾಡೋದು ಸರಿ ಅಂತ ನನ್ನ ಭಾವನೆ. ಬಟ್ ನಾವು ಏನು ಮಾಡಿಲ್ಲ ಸರ್. ನಾವೆಲ್ಲರೂ ಕಮ್ಮಿ 1-2 ಸಾವಿರ ಜನ ಇದ್ವಿ ಇಲ್ಲಿ, ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ ಸರ್ಕಾರ ಈ ಸರ್ಕಾರ ಅಂತಲ್ಲ ಸರ್, ಎಲ್ಲಾ ಸರ್ಕಾರ ಬಂದಾಗ್ಲೂ ಇದು ನಡೀತಾನೆ ಇದೆ. ಬಟ್ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನುವಂಥದ್ದು ಬೇಕಲ್ಲ. ಯಾಕೆ ನಿಮ್ ಜನಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿ ಕೊರತೆ ಕಾಣಿಸ್ತಾ ಇದೆ? ಅದು ಅವರು ತಿಳ್ಕೊಬೇಕು ಸರ್. ಅದು ಈಗ ಪ್ರತಿಭಟನೆ ಆಗ್ಬೇಕಾದ್ರೆ ಒಂದ್ ಪಕ್ಷದವ್ರ ವಿರುದ್ಧ ಹೋರಾಟ ಅನ್ನೋ ಕಾರಣಕ್ಕೋಸ್ಕರ ಇನ್ನೊಂದ್ ಪಕ್ಷದವ್ರು ಬೇಳೆ ಬಯಸ್ಕೊಳ್ಳೋದಕ್ಕೆ ಬಂದ್ ಸಪೋರ್ಟ್ ಮಾಡ್ಬಿಡೋದು. ಅವ್ರ ಪಕ್ಷ ಇದ್ದಾಗ ಏನು ಮಾಡ್ಲಿಲ್ಲ, ಸುಮ್ನೆ ಇದ್ರು. ನಿನ್ನೆ ಅದೇ ಆಗಿರೋದಲ್ಲ, ಹಂಗೆ ಆಗ್ತದಲ್ಲ. ನಾವು ಪಕ್ಷಾತೀತವಾಗಿ ರೈತರ ಪರ ಹೋರಾಟ ಮಾಡುವ ಹೊರತವರು ನಾವು ಯಾವುದೇ ಪಕ್ಷದಲ್ಲಿ ಇಲ್ಲ ಸರ್. ನಾವು ರೈತರು ಏನಿದ್ರೆ ಅಲ್ಲಿ ನಾವು ಬೆಂಬಲ ನಿಲ್ತೀವಿ, ಹೋರಾಟ ಮಾಡ್ತೀವಿ. ಅದು ಕೆಲವು ಸೇರ್ಕೊಂಡು ಸ್ವಲ್ಪ ಏನ್ ಮಾಡಿದ್ರೆ ಗೊತ್ತಿಲ್ಲ, ಬಟ್ ಹಲ್ಲೆ ಮಾಡಿದಂತೂ ಸತ್ಯ. ನಾವೇನು ಯಾರ ಮೇಲೆ, ಪೊಲೀಸ್ ಮೇಲೆ ಆಗ್ಲಿ ಯಾರ ಮೇಲೆ ಹಲ್ಲೆ ಮಾಡಿಲ್ಲ. ಸ್ವಲ್ಪ ಆಗ್ತದೆ, ನುಕ್ಕಟ್ಟು ಆಗ್ತವೆ.
ನಮ್ಮಲ್ಲೂ ಹುಡುಗರು ಕಿಚ್ಚಿದ್ದವರಿಗೆಲ್ಲ ಎಲ್ಲ ಯುವಕರೇ ಇದ್ದಿದ್ದು. ಒಬ್ಬ ಎಲ್ಲೆಲ್ಲ ನಿಂತವು ಯುವಕರ ಮೇಲೆ ಹಾಸ್ಪಿಟಲ್ ಒಳಗೆ ನುಗ್ಗಿ ಸಹ ಪೊಲೀಸರು ಹಲ್ಲೆ ಮಾಡಿದ್ದಾರೆ. ಇದು ತಪ್ಪ ಸರಿ ನೀವು ಹೇಳಿ. ಅಲ್ಲ, ಅವ್ರು FIR ದಾಖಲು ಮಾಡ್ಕೊಂಡಿದ್ದಾರೆ, ನೀವೆಲ್ಲ ಕಲ್ಲು ತೂರಾಟ ಮಾಡಿದೀರಾ ಅಂತೆಲ್ಲ FIR ದಾಖಲಾಗಿದೆ. ಒಂದ್ 29 ಜನರ ವಿರುದ್ಧ FIR ದಾಖಲಾಗಿದೆ. ಅದು ಮಾಹಿತಿ ಬಂತು ಸರ್ ನಮಗೆ. ಅದು ಅದಕ್ಕೆ ನೋಡ್ಬೇಕು ಏನ್ ಮಾಡ್ಬೇಕಂತೇಳಿ ನಾವೆಲ್ಲ ಸಮರ್ಚನೆ ಮಾಡ್ತೀವಿ. ಇದಕ್ಕೆ ಜನಪ್ರತಿನಿಧಿಗಳೇ ಕಾರಣ. ಇದು ಓಕೆ, ಇಲ್ಲಿ ಯಾರು ಎಲ್ಲದಕ್ಕೂ ಕಾರಣ ಅವರೇ. ಸಮಸ್ಯೆ ಬಗೆಹರಿಯೋದಕ್ಕೂ ಅವರೇ ಮುಂದಾಗ್ಬೇಕು, ಸಮಸ್ಯೆ ಇನ್ನು ದೊಡ್ಡದಾಗಿ ಆಗೋದಕ್ಕೂ ಅವರೇ ಕಾರಣ ಆಗ್ತಾರೆ. ಈಗ ಅಂದ್ರೆ ಸರ್, ಬಂದ್ಗೆ ಕರೆ ಕೊಟ್ಟಿದ್ದೀರಲ್ಲ, ಬೆಂಬಲ ಸಿಗ್ತಾ ಇದೆಯಾ? ಬೆಂಬಲ ಸಿಗ್ತಿದೆ. ಓಕೆ ಓಕೆ, ನೋಡೋಣ ಯಾವ ರೀತಿಯಾಗಿ ಬಂದ್ ಆಗುತ್ತೆ, ಮತ್ತೊಂದ್ ಕಡೆ ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ, ಪರಿಹಾರ ಹುಡುಕುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗುತ್ತೆ ಅಂತ. ಧನ್ಯವಾದ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಬಾಗಲಕೋಟೆಯಲ್ಲಿ ಮೊನ್ನೆ ಶಿವಾಜಿ ಮೆರವಣಿಗೆ ಆಗುವಂತ ಸಂದರ್ಭದಲ್ಲಿ ಆದಂತ ಕಲ್ಲು ತೂರಾಟ, ಚಪ್ಪಲಿ ಎಸೆತ ವಿಚಾರ ಇನ್ನೂ ತಣ್ಣಗಾಗ್ತಾ ಇಲ್ಲ. ಅಲ್ಲಿ ಶಿವಾಜಿಯ ಗಲಾಟೆ, ಹಿಂದೂ ಮುಖಂಡರ ಸಭೆ, ಹೋರಾಟಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಇದನ್ನು ಇಲ್ಲಿಗೆ ಬಿಡಬಾರದು ಅನ್ನುವಂಥದ್ರ ಬಗ್ಗೆ ನಿರ್ಧಾರ ಆಗಿದೆ. ಇಂದು ಎಂಟ್ರಿ ಕೊಡ್ತಾ ಇದ್ದಾರೆ ಶಾಸಕ ಯತ್ನಾಳ್. ಯಾಕೆಂದ್ರೆ ಯತ್ನಾಳ್ ಹೋದ್ರೆ ಅಲ್ಲಿ ಇನ್ನೊಂದು ಸ್ವಲ್ಪ ಹುರುಪಿರುತ್ತೆ. ಯಾವುದೇ ಬಿಜೆಪಿ ನಾಯಕರು ಹೋದ್ರೂ ಕೂಡ ಸ್ಪೆಷಲಿ ಇಂಥ ವಿಚಾರದಲ್ಲಿ ಆ ಹೋರಾಟ ಅಲ್ಲಿಗಲ್ಲಿಗೆ ಇರುತ್ತೆ. ಆದರೆ ಯತ್ನಾಳ್ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ಕರೀತಾರಲ್ಲ ಅಲ್ಲಿ ಫೈರ್ ಬ್ರ್ಯಾಂಡ್ ಅಂತ, ಅದಕ್ಕೆ ಇನ್ನೊಂದು ಸ್ವಲ್ಪ ಕಿಚ್ಚು ಹಚ್ಚದಂಗೆ ಆಗುತ್ತೆ. ಸೊ ಯತ್ನಾಳ್ ಎಂಟ್ರಿಯ ಹಿನ್ನೆಲೆಯಲ್ಲಿ ಈ ಹೋರಾಟಕ್ಕೆ ಇನ್ನಷ್ಟು ತೀವ್ರ ಗತಿ ಸಿಗ್ತಾ ಇದೆ. ನಿನ್ನೆಯ ಸಭೆಯಲ್ಲಿ ಹಲವು ಪ್ರಮುಖ ನಿರ್ಧಾರ ಆಗಿದೆ. ನಗರದಲ್ಲಿ ಮತ್ತೆ ಶಿವಾಜಿ ಜಯಂತಿ ಆಚರಣೆ ಫೆಬ್ರವರಿ 26ಕ್ಕೆ ಬಾಗಲಕೋಟೆ ಚಲೋಗೂ ಕೂಡ ತೀರ್ಮಾನವನ್ನ ಮಾಡಲಾಗಿದೆ. ಫೆಬ್ರವರಿ 26ನೇ ತಾರೀಕು ಬಂಕ ಮಸೀದಿ ಅಧ್ಯಕ್ಷ ಸದಸ್ಯರ ಬಂಧನಕ್ಕೆ ಆಗ್ರಹ, ಜಿಲ್ಲೆಯಾದ್ಯಂತ ಹೋರಾಟಕ್ಕೂ ತೀರ್ಮಾನವನ್ನು ಮಾಡಲಾಗಿದೆ. ಇಂದು ಬಾಗಲಕೋಟೆಗೆ ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಈ ಹೋರಾಟ ಮತ್ತಷ್ಟು ತೀವ್ರವಾಗಿ ಆಗುವಂಥದ್ರಲ್ಲಿ ನೋ ಡೌಟ್. ಯತ್ನಾಳ್ ಎಂಟ್ರಿ ಕೊಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅವತ್ತೇನೆ ಬಿಜೆಪಿ ನಾಯಕರು ಕೆಲವರು ಎಲ್ಲ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಅಲ್ಲ ರೀ, ಆ ಮಸೀದಿಯಿಂದ ಕಲ್ಲು ತೂರಾಟ ಆಗಿದೆ, ಚಪ್ಪಲಿಯನ್ನ ಎಸೆದಿದ್ದಾರೆ, ಅದಕ್ಕೆ ವಿಡಿಯೋ ಸಾಕ್ಷಿಗಳು ಕೂಡ ಇದಾವೆ. ಇದಕ್ಕೆ ಕಾರಣ ಆದಂತ ಮಸೀದಿಯ ಅಧ್ಯಕ್ಷರು ಯಾರು ಇರ್ತಾರೆ ಅವ್ರನ್ನು ಕೂಡ ಬಂಧನ ಮಾಡ್ಬೇಕಲ್ವಾ? ಬೇರೆ ಇದೇ ರೀತಿಯಾಗಿ ಈ ಹಿಂದೆ ಎಲ್ಲ ಹಿಂದೂ ಸಮಾಜ ಸಂಘಟನೆಗಳು ಏನಾದರೂ ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿಯ ಕ್ರಮ ಕೈಗೊಂಡಿದ್ರಿ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರಕ್ಕೆ ತಲೆನೋವು ತಂದಿರುವಂತದ್ದು ಶಿವಾಜಿ ದಂಗಲ್. ನಗರದಾದ್ಯಂತ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ಇದೆ. ನಗರದಲ್ಲಿ ನಿಷೇಧಾಜ್ಞೆಯನ್ನ ಮುಂದುವರಿಸುವಂತ ಸಾಧ್ಯತೆ ಇದೆ. ಇವತ್ತಿನವರೆಗೂ ನಿಷೇಧಾಜ್ಞೆ ಇತ್ತು, ಸೊ ಅದನ್ನ ಕಂಟಿನ್ಯೂ ಮಾಡುವಂತ ಸಾಧ್ಯತೆ, ಬಿಕಾಸ್ ಅದು ತಣ್ಣಗಾಗ್ತಾ ಇಲ್ಲ. ಈ ವಿಚಾರ ಇನ್ನೂ ಕೂಡ ಜೀವಂತವಾಗಿ ಹೋಗ್ತಾ ಇದೆ, ಇನ್ನಷ್ಟು ಕಿಚ್ಚು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಜಿಲ್ಲೆಯಲ್ಲಿ ಬೀಡು ಬಿಟ್ಟಿರುವಂತದ್ದು IGP ಚೇತನ್ ಸಿಂಗ್ ರಾಥೋಡ್. ಈ ಹಿಂದೆ ಜಿಲ್ಲೆಯಲ್ಲಿ ಕೆಲಸ ಮಾಡಿದಂತ SP ಗಳನ್ನ ಕೂಡ ಕರೆಸಿಕೊಳ್ಳಲಾಗಿದೆ. ಅಮರನಾಥ ರೆಡ್ಡಿ ರಿಷ್ಯಂತ್ ನಗರದಲ್ಲೇ ಇದ್ದಾರೆ. ಮೊನ್ನೆನೆ ಬಂದಿದ್ರು ಅವರು ಕೂಡ ಇದ್ದಾರೆ. ಬೇರೆ ಜಿಲ್ಲೆಗಳ 2 SP ಕೂಡ ಅಲ್ಲೇ ಇದ್ದಾರೆ. ಹಳೆನಗರ ಮತ್ತು ನಗರದಲ್ಲಿ ಖಾಕಿ ಕಟ್ಟೆಚ್ಚರವನ್ನ ವಹಿಸಿರುವಂಥದ್ದು. ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಸಾಕಷ್ಟು ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಇವತ್ತು ಕೂಡ ಸಭೆಗಳಿದಾವೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಇವತ್ತು ಕೂಡ ಪ್ರತಿಭಟನೆ ಸಭೆಗಳನ್ನೆಲ್ಲ ಹಮ್ಮಿಕೊಳ್ಳಲಾಗಿದೆ. ವಾಟ್ ನೆಕ್ಸ್ಟ್ ಅನ್ನುವಂತ ನಿಟ್ಟಿನಲ್ಲಿ ಈ ಕಿಚ್ಚು ಇನ್ನೂ ಜಾಸ್ತಿ ಮಾಡಲಿಕ್ಕೆ, ಈ ಪ್ರಕರಣವನ್ನ ಇನ್ನಷ್ಟು ಜೀವಂತವಾಗಿಡುವಂತ ನಿಟ್ಟಿನಲ್ಲಿ ಹೇಗೆ ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ದಾರೆ? ಏನ್ ಆಗ್ರಹ ಆಕ್ಚುಲಿ ಅವರದ್ದು? ಪೃಥ್ವಿರಾಜ್, ಕಳೆದ 4 ದಿನಗಳಿಂದ ಬಾಗಲಕೋಟೆ ನಗರದಲ್ಲಿ ಮುಂದುವರೆದಂತಹ ಪ್ರಕ್ಷುಬ್ಧ ವಾತಾವರಣ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ. ಯಾಕಂತಂದ್ರೆ ನಿನ್ನೆ ಸಾಯಂಕಾಲ 6 ಗಂಟೆ ಸುಮಾರಿಗೆ ಹಿಂದೂ ಸಮಾಜದ ವತಿಯಿಂದ ಬೃಹತ್ ಆದಂತಹ ಒಂದು ಸಭೆಯನ್ನ ನಡೆಸಿದ್ರು. ಆ ಸಭೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಸೇರ್ಪಡೆಗೊಂಡಿದ್ರು, ಮುಖಂಡರು ಕೂಡ ಇದ್ರು. ಆ ಒಂದು ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಏನು ಅಂತಂದ್ರೆ, ಏನು ಶಿವಾಜಿ ಜಯಂತಿ ವೇಳೆ ಕಲ್ಲು ತೂರಾಟ ಆಯ್ತು, ಅಲ್ಲಿ ಚಪ್ಪಲಿನ ಎಸೆಯುವಂತಹ ಘಟನೆ ನಡೀತು. ಅದರಿಂದಾಗಿ ಆ ಮೆರವಣಿಗೆ ಸಂದರ್ಭದಲ್ಲಿ ಅಪಮಾನ ಆಗಿದೆ. ಆ ಹಿನ್ನೆಲೆಯಲ್ಲಿ ಯಾವ ಜಾಗದಲ್ಲಿ ಅಪಮಾನ ಆಗಿತ್ತೋ ಅಲ್ಲೇ ಮತ್ತೊಮ್ಮೆ ನಾವು ಮೆರವಣಿಗೆಯನ್ನು ನಡೆಸಲೇಬೇಕು ಅನ್ನುವಂತಹ ಒಕ್ಕೂರಿನ ಕೂಗನ್ನ ಹಿಂದೂ ಕಾರ್ಯಕರ್ತರು ಅಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತದ್ದು. ಅದೇ ಹಿನ್ನೆಲೆಯಲ್ಲಿ ಇದೀಗ ಮುಖಂಡರು ಕೂಡ ನಿರ್ಣಯವನ್ನು ತೆಗೆದುಕೊಳ್ಳುವಂತದ್ದು ಏನಂತಂದ್ರೆ, 26ನೇ ತಾರೀಕಿಗೆ ಬಾಗಲಕೋಟೆ ನಗರದಲ್ಲಿ ಬೃಹತ್ ಆದಂತಹ ಒಂದು ಪ್ರತಿಭಟನೆಯನ್ನ ಆಯೋಜನೆ ಮಾಡಿದ್ದಾರೆ. ಆ ಪ್ರತಿಭಟನೆ ಆಗ್ರಹ ಏನು ಅಂತಂದ್ರೆ, ಏನು ಪಂಕಾ ಮಸೀದಿಯಲ್ಲಿ ಈ ಘಟನೆ ನಡೆಯುವಂತಹ ಸಂದರ್ಭದಲ್ಲಿ ಒಳಗಡೆ ಇದ್ದಂತಹ ನೂರಾರು ಮುಸ್ಲಿಂ ಯುವಕರೇನಿದ್ರು ಅವರೆಲ್ಲರ ಮೇಲೂ ಕೂಡ ಪ್ರಕರಣ ದಾಖಲಾಗಬೇಕು. ಅದ್ರ ಜೊತೆಗೇನೆ ಏನು ಈ ಒಂದು ಮಸೀದಿಗೆ ಸಂಬಂಧಪಟ್ಟಂತ ಏನು ಆಡಳಿತ ಮಂಡಳಿ ಇರುತ್ತೆ, ಅಲ್ಲಿ ಸಮಿತಿ ಇರುತ್ತೆ, ಆ ಸಮಿತಿ ಸದಸ್ಯರಾಗಿರ್ಬೋದು, ಆಡಳಿತ ಮಂಡಳಿ
ಪುತ್ಥಳಿ ಅವರಾಗಿರ್ಬೋದು, ಅವ್ರ ಮೇಲೆ ಪ್ರಕರಣವನ್ನ ದಾಖಲು ಮಾಡಬೇಕು, ಅವರನ್ನ ಬಂಧನಕ್ಕೆ ಒಳಪಡಿಸಬೇಕು ಅನ್ನುವಂತಹ ಒಂದು ಪ್ರಮುಖ ಆಗ್ರಹವನ್ನ ಇಟ್ಕೊಂಡು ಪ್ರತಿಭಟನೆಗೆ ಕರೆ ನೀಡಿರುವಂತದ್ದು. ಈ ಒಂದು ಪ್ರತಿಭಟನೆಯಲ್ಲಿ ಜಿಲ್ಲೆಯಾದ್ಯಂತ ಇರುವಂತಹ ಹಿಂದೂ ಕಾರ್ಯಕರ್ತರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಆ ಕಡೆ ಒಂದು ಭಾಗ ಆದ್ರೆ, ಇವತ್ತು ಅಂದ್ರೆ ನಿನ್ನೆ ಸಭೆ ಮುಗಿದ ಬಳಿಕನೇ ಯತ್ನಾಳ್ ಅವರನ್ನು ಕೂಡ ಈ ಒಂದು ಘಟನೆ ಹಿನ್ನೆಲೆಯಲ್ಲಿ ಬಾಗಲಕೋಟೆ ನಗರಕ್ಕೆ ಕರೆಸೋದಕ್ಕೆ ಕೆಲವೊಂದಿಷ್ಟು ಹಿಂದೂ ಮುಖಂಡರು ನಿರ್ಧಾರವನ್ನ ಮಾಡಿದ್ರು. ಅದೇ ಹಿನ್ನೆಲೆಯಲ್ಲೇನೆ ನಿನ್ನೆ ಒಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇಲ್ಲಿಗೆ ಬರುವಂತದ್ದನ್ನ ಕೂಡ ಕನ್ಫರ್ಮ್ ಆಗಿದೆ. ಇವತ್ತು ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಾಗಲಕೋಟೆಗೆ ಆಗಮಿಸ್ತಾ ಇದ್ದಾರೆ. ಏನು ಶಿವಭವಾನಿ ದೇವಸ್ಥಾನ ಇದೆ, ಆ ಒಂದು ದೇವಸ್ಥಾನದಲ್ಲಿ ಮೊದಲಿಗೆ ಪೂಜೆಯನ್ನ ಸಲ್ಲಿಸಿ ಅದಾದ ಬಳಿಕ ಕಲ್ಲು ತೂರಾಟ ನಡೆದಂತಹ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿರ್ತಕ್ಕಂತಹ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಂಡು ಅದಾದ ಬಳಿಕ ಏನು ಈ ಒಂದು ಘಟನೆಯಲ್ಲಿ ಕಲ್ಲು ತೂರಾಟ ಘಟನೆಯಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತ ಏನ್ ಗಾಯಗೊಂಡಿದ್ದ ಪ್ರಕಾಶ್ ಅನ್ನುವಂತಹ ವ್ಯಕ್ತಿ, ಆತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಆತನನ್ನ ಭೇಟಿ ಮಾಡಿ ಆರೋಗ್ಯವನ್ನು ವಿಚಾರಣೆ ಮಾಡ್ತಾರೆ. ಅದಾದ ಬಳಿಕ ಓರ್ವ ಏನು ಪೊಲೀಸರು ಹಿಡಿಯುವಂತಹ ಸಂದರ್ಭದಲ್ಲಿ ಬಿದ್ದು ಗಾಯಗೊಂಡಿರುವಂತಹ ಒಬ್ಬ ಹಿಂದೂ ಕಾರ್ಯಕರ್ತ ಅಶೋಕ್ ಬಾರ್ಕೇರ್ ಅನ್ನುವಂಥವನು, ಆತನನ್ನು ಕೂಡ ಭೇಟಿ ಮಾಡಿ ಅಲ್ಲಿ ಕೂಡ ಒಂದು ಆರೋಗ್ಯ ವಿಚಾರಣೆ ಮಾಡ್ತಾರೆ. ಅದಾದ ಬಳಿಕ ಪ್ರಮುಖವಾದಂತಹ ಒಂದು ವಿಷಯ ಏನಂತಂದ್ರೆ, ಹಲವಾರು ವರ್ಷಗಳಿಂದ ಬಾಗಲಕೋಟೆಯಲ್ಲಿ ಬಸವೇಶ್ವರ ಮೂರ್ತಿ ಮತ್ತು ಶಿವಾಜಿ ಮೂರ್ತಿ ಪುತ್ಥಳಿ ವಿಚಾರ ಸಾಕಷ್ಟು ನೆನೆಗುದಿಗೆ ಬಿದ್ದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಆಗ್ರಹ ಮಾಡಿದ್ರು, ಸರ್ಕಾರ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಅನ್ನೋಂತ ಆರೋಪ ಇದೆ. ಅದೇ ಹಿನ್ನೆಲೆಯಲ್ಲಿ ಮೂರ್ತಿಯನ್ನ ಕೂಡಿಸುವಂತಹ ಜಾಗ ಮತ್ತು ಮೂರ್ತಿಯನ್ನ ಈಗಾಗಲೇ ತಂದಿಟ್ಟಿರುವಂತಹ ಜಾಗ ಅಲ್ಲಿ ಭೇಟಿ ನೀಡಿ ಆ ಮೂರ್ತಿಯನ್ನು ವೀಕ್ಷಣೆ ಮಾಡಿ ಆ ಮೂರ್ತಿ ಕೂಡಿಸುವಂತಹ ಸ್ಥಳಕ್ಕೂ ಕೂಡ ಭೇಟಿ ಮಾಡೋರಿದ್ದಾರೆ. ಅದಾದ ಬಳಿಕ ಏನು ಈ ಒಂದು ಏನು ಇವತ್ತು ಟೂರ್ ಪ್ಲಾನ್ ಅನ್ನ ಮಾಡಿದ್ದಾರೆ, ಈ ಒಂದು 4-5 ಸ್ಥಳಗಳಿಗೆ ಭೇಟಿ ನೀಡುವಂತಹ ಏನು ಸಾಧ್ಯತೆ ಇದೆಯಲ್ಲ, ಈ ಒಂದು ಸಂದರ್ಭದಲ್ಲಿನೇ ಒಂದಿಷ್ಟು ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾರ್ಗ ಮಧ್ಯೆನೆ ಭಾಷಣ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಏನು ಬಾಗಲಕೋಟೆಯಲ್ಲಿ ಇಲ್ಲಿವರೆಗೆ ಇದ್ದಂತಹ ವಾತಾವರಣ ಮತ್ತಷ್ಟು ಬಿಗುಗೊಳ್ತಾ ಇದೆ. ಏನು ಹಿಂದೂ ಕಾರ್ಯಕರ್ತರಲ್ಲಿ ಇರ್ತಕ್ಕಂತಹ ಆಕ್ರೋಶದ ಕಿಚ್ಚು ಹೆಚ್ಚಾಗ್ತಾನೆ ಇದೆ. ಮತ್ತೊಂದೆಡೆ ಹಿಂದೂ ಕಾರ್ಯಕರ್ತರ ಬಂಧನ ಆಗ್ತಾ ಇರೋದ್ರಿಂದಾಗಿ ಇದಕ್ಕೆ ಪ್ರಮುಖ ಏನು ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಒಟ್ಟಾರೆಯಾಗಿ ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ 4 ದಿನಗಳಿಂದ ಏನು ವಾತಾವರಣ ಪ್ರಕ್ಷುಬ್ಧಗೊಂಡಿದೆ, ಅದು ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ. ಇನ್ನು 2-3ನೇ ತಾರೀಕಿಗೆ ಹೋಳಿ ಹುಣ್ಣಿಮೆ ಕೂಡ ಬರ್ತಾ ಇದೆ. ಬಾಗಲಕೋಟೆಯಲ್ಲಿ ಹೋಳಿ ಹುಣ್ಣಿಮೆ ಅಂತಂದ್ರೆ ಅದು ನಮ್ಮ ದೇಶದಲ್ಲಿ ಕೋಲ್ಕತ್ತಾವನ್ನ ಬಿಟ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಬಣ್ಣವನ್ನ ಆಡುವಂತಹ ನಗರ ಅಂತೇಳಿ ಬಾಗಲಕೋಟೆ ಖ್ಯಾತಿಯನ್ನ ಪಡೆದಿರುವಂತದ್ದು. ಇಲ್ಲಿ 4-5 ದಿನಗಳ ಕಾಲ ಬಣ್ಣವನ್ನ ಆಡಿದ್ರೆ ಸುಮಾರು 15 ದಿನಗಳ ಕಾಲ ಯಾವಾಗ ಶಿವರಾತ್ರಿ ಅಮಾವಾಸ್ಯೆ ಮುಗಿಯುತ್ತೆ ಅಲ್ಲಿಂದನೂ ಕೂಡ ದಿನನಿತ್ಯ ಹಲಿಗೆ ಮೇಳಗಳು ಬೃಹತ್ ಪ್ರಮಾಣದಲ್ಲಿ ಕಾರ್ಯಕ್ರಮಗಳು ಆಯೋಜನೆ ಆಗ್ತವೆ. ಈ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಕೋಮುಗಲಭೆ ಉಂಟಾಗಿರೋದ್ರಿಂದಾಗಿ ಬಾಗಲಕೋಟೆ ನಗರ ನಿಜಕ್ಕೂ ಅಶಾಂತಿಯ ವಾತಾವರಣ ಕೂಡಿಕೊಂಡಿದೆ. ಇದೇ ಹಿನ್ನೆಲೆಯಲ್ಲಿ ಬಿಗು ಬಂದೋಬಸ್ತ್ ಕೂಡ ಆಗಿರುವಂತದ್ದು. 5 ಜನ ಎಸ್ಪಿಗಳು, ಐಜಿಪಿ ಕೂಡ ಇಲ್ಲೇ ಸ್ಥಳದಲ್ಲಿ ಬೀಳ್ಬಿಟ್ಟಿರುವಂತದ್ದು. ಪೃಥ್ವಿರಾಜ್, ನೋಡೋಣ ಈ ಹೋರಾಟ ಇನ್ನು ಯಾವ ರೀತಿಯ ಮುಂದುವರಿಯುತ್ತೆ ಅಂತ. ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿಗಳನ್ನು ಹಂಪಿ ಕನ್ನಡ ವಿವಿಗೆ ಆರ್ಥಿಕ ಮುಗ್ಗಟ್ಟು ಎದುರಾಗಿದೆ. ಕೋಟಿ ಬಾಕಿ ಉಳಿಸ್ಕೊಂಡಿರುವಂತದ್ದು ಸರ್ಕಾರ. ಸಂಬಳ ಇಲ್ಲದೆ ಪರದಾಟವನ್ನ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಹಂಪಿ ಕನ್ನಡ ವಿವಿಯ ಆರ್ಥಿಕ ದುಸ್ಥಿತಿ ಇದೆ. ಕೋಟಿ ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ. ಕೊಡಬೇಕಾಗಿದ್ದಂಥ ಅನುದಾನವನ್ನು ಕೊಡ್ತಾ ಇಲ್ಲ. ಸಂಬಳ ಇಲ್ಲದೆ ಪರದಾಟವನ್ನು ಮಾಡ್ತಾ ಇದ್ದಾರೆ ಸಿಬ್ಬಂದಿಯಲ್ಲಿ. ಕನ್ನಡ ಸಂಶೋಧನೆಗಾಗಿ ಜನ್ಮ ತಾಳಿರುವಂಥ ವಿಶ್ವವಿದ್ಯಾಲಯ ಇದು. ರಾಜ್ಯದ ನಾಡಿನ ಏಕೈಕ ಭಾಷಾ ಸಂಶೋಧನಾ ವಿಶ್ವವಿದ್ಯಾಲಯ. ಎಷ್ಟು ಮಟ್ಟಿಗೆ ಅದಕ್ಕೆ ಪ್ರಯಾರಿಟಿ ಕೊಡ್ತಾ ಇದ್ದಾರೆ, ಅನುದಾನವನ್ನು ಕೊಡ್ತಾ ಇದ್ದಾರೆ, ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್. ಬೋಧಕೇತರ ಸಿಬ್ಬಂದಿಗೆ ಸಂಬಳನೇ ಇಲ್ಲ. ಸರ್ಕಾರದ ಅನುದಾನದಿಂದ ನಡೀತಾ ಇರುವಂಥ ವಿವಿ ಇದು. 130 ಹೊರಗುತ್ತಿಗೆ ನೌಕರರಿಗೆ ಸಂಬಳವನ್ನ ಕೊಡ್ಲಿಕ್ಕಾಗ್ತಾ ಇಲ್ಲ. 130 ಜನ ಇದ್ದಾರೆ ಹೊರಗುತ್ತಿಗೆ ನೌಕರರು, ಅವರಿಗೆ ಸಂಬಳ ಕೊಡ್ತಾ ಇಲ್ಲ. ಕಳೆದ 11 ತಿಂಗಳಿಂದ ಸಂಬಳ ಇಲ್ಲದೆ ಕೆಲಸವನ್ನ ಮಾಡ್ತಾ ಇದ್ದಾರೆ. 11 ತಿಂಗಳಾಯ್ತು ಸ್ಯಾಲ್ರಿ ತಗೊಳ್ದಲೆ ಅವರು. ಪ್ರತಿ ವರ್ಷ 10 ರಿಂದ 15 ಕೋಟಿ ಅನುದಾನ ಅವಶ್ಯಕತೆ ಇದೆ ಈ ವಿವಿಗೆ. ಈ ವಿವಿಯನ್ನ ರನ್ ಮಾಡಬೇಕು ಅಂದ್ರೆ. ಆದರೆ ಸರ್ಕಾರ ಕೊಡ್ತಿರೋದೆಷ್ಟು? 2 ರಿಂದ 3 ಕೋಟಿ ಅಷ್ಟೇ. ಬರೀ 2 ರಿಂದ 3 ಕೋಟಿ. 30% ಕೊಡ್ತಾ ಇದ್ದಾರೆ, 70% ಹಂಗೆ ಓಲ್ಡು. ಸರ್ಕಾರದ ಹತ್ರ ದುಡ್ಡಿಲ್ವಾ ಅಂತ. ಆರ್ಥಿಕ ಮುಗ್ಗಟ್ಟಿಗೆ ಸಿಲುಕಿರುವಂಥದ್ದು ಹಂಪಿ ಕನ್ನಡ ವಿವಿ. ಬರೀ ಹಂಪಿ ಕನ್ನಡ ವಿವಿ ಆರ್ಥಿಕ ಮುಗ್ಗಟ್ಟಿಗೆ ಸಿಕ್ಕಾಕೊಂಡಿದೆಯಾ ಅಥವಾ ಸರ್ಕಾರನೇ ಆರ್ಥಿಕ ಮುಗ್ಗಟ್ಟನ್ನೇ ಎದುರಿಸ್ತಾ ಇದೆಯಾ ಅಂತ. ದೇಶದಲ್ಲೇ ಏಕೈಕ ಒಂದು ಭಾಷೆಗಾಗಿ ಸ್ಥಾಪನೆಯಾದಂಥ ಸಂಶೋಧನಾ ವಿಶ್ವವಿದ್ಯಾನಿಲಯ 35 ವರ್ಷಗಳಿಂದಲೂ ಸತತವಾಗಿ ಸರ್ಕಾರದ ಅನುದಾನದಿಂದಲೇ ಈ ವಿಶ್ವವಿದ್ಯಾನಿಲಯ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ವಾರ್ಷಿಕವಾಗಿ ಈ ವಿಶ್ವವಿದ್ಯಾನಿಲಯಕ್ಕೆ 10 ರಿಂದ 15 ಕೋಟಿ ರೂಪಾಯಿಗಳ ವೆಚ್ಚ ಆಗುತ್ತೆ. ಆದರೆ ಸರ್ಕಾರ ಕೆಲವು ವರ್ಷಗಳಿಂದ, ಕರೋನಾ ಬಂದ ನಂತರದ ವರ್ಷಗಳಿಂದ ವಾರ್ಷಿಕವಾಗಿ ಇದರ ಅನುದಾನವನ್ನು 2 ಕೋಟಿ 3 ಕೋಟಿ ಈ ಹಂತಕ್ಕೆ ತಂದು ನಿಲ್ಲಿಸಿದೆ. ಇದರಿಂದ ಬಹಳ ಸಮಸ್ಯೆ ಆಗ್ತಾ ಇದೆ. ತಾತ್ಕಾಲಿಕ ನೌಕರರು ಮತ್ತು ಹೊರಗುತ್ತಿಗೆ ನೌಕರರು ಕೂಡ ಇಲ್ಲಿ ಸುಮಾರು 130 ಜನ ಒಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ನಮಗೆ ಅಗತ್ಯ ಇರೋ ಸುಮಾರು
ಕಡಿಮೆ ಅಂದರೂ ಕೂಡ ನಮಗೆ ವಾರ್ಷಿಕವಾಗಿ 8 ಕೋಟಿ ರೂಪಾಯಿ ಬೇಕಾಗ್ತದೆ. ಆದರೆ ಸರ್ಕಾರ ಈ ಕಳೆದ ವರ್ಷಗಳಿಂದ 4-5 ವರ್ಷಗಳಿಂದ 50 ಲಕ್ಷ, 1 ಕೋಟಿ, 2 ಕೋಟಿ ಹೀಗೆ ಕೊಟ್ಕೊಂಡು ಬರ್ತಾ ಇದೆ. ಬೇರೆ ವಿಶ್ವವಿದ್ಯಾಲಯಗಳಿಗೆ ಇರೋ ಹಾಗೆ ಇದಕ್ಕೆ ಆಂತರಿಕ ಸಂಪನ್ಮೂಲ ಇಲ್ಲ. ಇದು ಪೂರ್ತಿ ಸರ್ಕಾರಿ ಅನುದಾನದಲ್ಲೇ ನಡೆಯುವಂಥದ್ದು. ಹೀಗಾಗಿ ಸರ್ಕಾರ ಪ್ರತಿ ವರ್ಷ ಬಡ್ಜೆಟಲ್ಲಿ ಕನಿಷ್ಠ 10 ಕೋಟಿ ರೂಪಾಯಿನಾದರೂ ವಾರ್ಷಿಕವಾಗಿ ಕೊಟ್ಟರೆ ಕನ್ನಡ ವಿಶ್ವವಿದ್ಯಾಲಯ ಯಾವುದೇ ತೊಂದರೆ ಇಲ್ದಿರ ನಿರಾತಂಕವಾಗಿ ಕೆಲಸ ಮಾಡಿಕೊಂಡು ಹೋಗ್ಬೋದು. 50% ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ವಿಜಯನಗರದ ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಏನು ಈ ಒಂದು ವಿವಿಯನ್ನ ಮುಚ್ಚಬೇಕು ಅನ್ನುವಂಥ ಪ್ಲಾನ್ ಏನಾದರೂ ನಡೀತಾ ಇದೆಯಾ ಸರ್ಕಾರದಿಂದ? ಯಾಕೆಂದ್ರೆ ಬರ್ತಾ ಬರ್ತಾ ವರ್ಷನೂ ಕೂಡ ಕಡಿಮೆ ಅನುದಾನ ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಬರೀ 25%ಗೆ ನಿಲ್ಲಿಸಿದ್ದಾರೆ. ಅಂದ್ರೆ ಹೇಗೆ ನೋಡ್ಬೇಕು ಇದನ್ನ? ಯಾಕೆ ಕೊಡ್ತಾ ಇಲ್ವಂತೆ? ಯಾಕೆ ಇಷ್ಟೊಂದು ಬೇಜವಾಬ್ದಾರಿ? ಪೃಥ್ವಿರಾಜ್, ಭಾಷೆ ಸಂಶೋಧನೆಗಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ದೇಶದ ಏಕೈಕ ವಿಶ್ವವಿದ್ಯಾಲಯ ಅದು ಹಂಪಿ ಕನ್ನಡ ವಿಶ್ವವಿದ್ಯಾಲಯ. ಆದ್ರೆ ಕಳೆದ 4-5 ವರ್ಷಗಳಿಂದ ಕೂಡ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸ್ತಕ್ಕಂಥ ಪರಿಸ್ಥಿತಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಬಂದಿರತಕ್ಕಂಥದ್ದು ಒಂದು ದುರಂತನೇ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಕಳೆದ 4-5 ವರ್ಷಗಳಿಂದ ಕೂಡ ಸರ್ಕಾರ ಸಮರ್ಪಕವಾಗಿ ಅನುದಾನವನ್ನು ಕೂಡ ಕೊಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ವಿಶ್ವವಿದ್ಯಾಲಯವನ್ನ ಮುನ್ನಡೆಸಲಿಕ್ಕೆ ಕೂಡ ಸಾಕಷ್ಟು ಆರ್ಥಿಕ ಪರಿಸ್ಥಿತಿಯನ್ನ ಕೂಡ ಸಂಕಷ್ಟವನ್ನ ಎದುರಿಸ್ತಕ್ಕಂಥದ್ದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ವಿಶ್ವವಿದ್ಯಾಲಯಕ್ಕೆ ಪ್ರತಿ ವರ್ಷ 10-15 ಕೋಟಿ ರೂಪಾಯಿ ಇಡೀ ಬೋಧಕೇತರ ಮತ್ತು ಬೋಧಕ ಹೊರಗುತ್ತಿಗೆನವರು ಸೇರಿದಂತೆ ವಿಶ್ವವಿದ್ಯಾಲಯದ ನಿರ್ವಹಣೆಗೆ ಒಟ್ಟು 10-15 ಕೋಟಿ ಅವಶ್ಯಕತೆ ಇರತಕ್ಕಂಥದ್ದು. ಆದರೆ ಸರ್ಕಾರ ಕಳೆದ 4-5 ವರ್ಷಗಳಿಂದ ಕೇವಲ 2-3 ಕೋಟಿ ಮಾತ್ರ ಅನುದಾನವನ್ನ ನೀಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಳೆದ 11 ತಿಂಗಳಿಂದ ಕೂಡ ಹೊರಗುತ್ತಿಗೆ ನೌಕರರಿಗೆ ಕೂಡ ಇದುವರೆಗೆ ಒಂದು ಸಂಬಳವನ್ನು ಕೂಡ ಸಿಗದೇ ಇರತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು ಕೂಡ. ಆ ನಿಟ್ಟಿನಲ್ಲಿ ಕೂಡ ಅಲ್ಲಿನ ಕುಲಪತಿಗಳು ಕೂಡ ಪ್ರತಿ ವರ್ಷ ಬಜೆಟ್ ಸಂದರ್ಭದಲ್ಲಿ ಕೂಡ ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ನಮಗೆ ಬಜೆಟ್ ಅಲ್ಲಿ ಕೂಡ ಒಂದು 10 ಕೋಟಿ ಪ್ರತಿ ವರ್ಷ 10 ಕೋಟಿ ಒಂದು ಅನುದಾನವನ್ನು ಕೂಡ ಪ್ರತಿ ತಿಂಗಳ ಏನು ಬರುತ್ತೆ ಅದಕ್ಕೆ ಒಂದು ಬಿಡುಗಡೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಮನವಿಯನ್ನ ಸಲ್ಲಿಸಿದ್ರು ಕೂಡ ಇದುವರೆಗೂ ಕೂಡ ಸರ್ಕಾರ ಈ ಬಗ್ಗೆ ಯಾವುದೇ ಒಂದು ಗಮನ ಕೊಡದೇ ಇರತಕ್ಕಂಥದ್ದು ಕೂಡ ಇಲ್ಲಿ ನೋಡ್ಬೋದಾಗಿದೆ. ಯಾಕೆಂದ್ರೆ ಕಳೆದ 35 ವರ್ಷಗಳಿಂದ ಕೂಡ ಒಂದು ನಿರ್ಮಾಣಗೊಂಡಿರ್ತಕ್ಕಂಥ ವಿಶ್ವವಿದ್ಯಾಲಯ ಕಳೆದ 4-5 ವರ್ಷಗಳಿಂದ ನಿರಂತರವಾಗಿ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಕ್ಕಂಥದ್ದು. ಯಾಕೆಂತಂದ್ರೆ ಈ ವಿಶ್ವವಿದ್ಯಾಲಯ ಬೇರೆ ವಿಶ್ವವಿದ್ಯಾಲಯಗಳ ರೀತಿ ಅಲ್ಲ. ಯಾಕೆಂತಂದ್ರೆ ಅಲ್ಲಿ ಆಂತರಿಕ ಸಂಪನ್ಮೂಲಗಳಿರುತ್ತೆ. ಬೇರೆ ಬೇರೆ ಕಾಲೇಜುಗಳಿಂದ ಪ್ರವೇಶ ಶುಲ್ಕದ ಮೂಲಕ ಸಂಪನ್ಮೂಲ ಕ್ರೋಢೀಕರಣ ಆಗುತ್ತೆ. ಆದ್ರೆ ಇಲ್ಲಿ ಸಂಶೋಧನೆಗಾಗಿ ಒಂದು ಜನ್ಮ ತಾಳಿರ್ತಕ್ಕಂಥ ವಿಶ್ವವಿದ್ಯಾಲಯದಲ್ಲಿ ಕೇವಲ ಪ್ರತಿ ವರ್ಷ ಒಂದು 60-70 ಲಕ್ಷ ಮಾತ್ರ ಆಂತರಿಕ ಸಂಪನ್ಮೂಲ ಕ್ರೋಢೀಕರಣ ಆಗುತ್ತೆ. ಆದ್ರೆ ಉಳಿದ ಅನುದಾನವನ್ನು ಯಾವ ರೀತಿಯಾಗಿ ವಿಶ್ವವಿದ್ಯಾಲಯಕ್ಕೆ ಭರಿಸಬೇಕು ಅನ್ನೋಟಲ್ಲಿ ಕೂಡ ಅಲ್ಲಿನ ಕುಲಪತಿಗಳು ಕೂಡ ಸಾಕಷ್ಟು ಬಾರಿ ಸರ್ಕಾರಕ್ಕೆ ಪತ್ರವನ್ನ ಬರೆದಿರ್ತಕ್ಕಂಥದ್ದು. ಖುದ್ದಾಗಿ ಕೂಡ ಉನ್ನತ ಶಿಕ್ಷಣ ಸಚಿವರು ಸೇರಿದಂತೆ ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರನ್ನ ಭೇಟಿ ಮಾಡಿದ್ರು ಕೂಡ ಇದುವರೆಗೆ ಸರ್ಕಾರ ಅನುದಾನವನ್ನು ಕೂಡ ಬಿಡುಗಡೆ ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ವಿಶ್ವವಿದ್ಯಾಲಯ ಒಂದು ರೀತಿಯ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಅಂತ ಹೇಳ್ಬೋದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.